ನಮಸ್ತೆ. ನಾನು ಗಾಯತ್ರಿ ಶ್ರೀಧರ್. ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಚಕ್ಲಿ ಹಿಟ್ಟು ಮತ್ತು ಚಕ್ಲಿ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಚಕ್ಲಿ. ನೋಡಿ, ಮುರಿದಾಗ ಎಷ್ಟು ಕ್ಲೀನಾಗಿ ಕೈಯಲ್ಲಿ ಮುರಿತಾ ಇದೆ ಇದು. ನಾವು ಫಸ್ಟು ಒಂದು 6 ಪಾವು ಅಕ್ಕಿನ ತೆಗೆದುಕೊಂಡು ಅದನ್ನು ತೊಳಿತಾ ಇದ್ದೀನಿ. ಅದನ್ನು ಚೆನ್ನಾಗಿ ತೊಳಿಬೇಕು. ನಾವು ಒಂದು 3-4 ಸರಿ ತೊಳಿಬೇಕಾಗುತ್ತೆ. ಚೆನ್ನಾಗಿ ತೊಳೆದು ಅದನ್ನು ಒಂದು ಜಾಲರಿನಲ್ಲಿ ಅದನ್ನು ಹಾಕಿ ಅದರ ನೀರೆಲ್ಲ ಬಸ್ಕೊಳ್ಳೋ ಹಾಗೆ ನೀರೆಲ್ಲ ಹೋಗಬೇಕು ಆ ಥರ. ಆಮೇಲೆ ಅದನ್ನು ಒಂದು ಬಿಳಿ ಪಂಚೆ, ಶುಭ್ರವಾದ ಒಂದು ಪಂಚೆ ಮೇಲೆ ಹಾಕಿ ಅದನ್ನು ಈ ರೀತಿ ಹರಡಬೇಕಾಗುತ್ತೆ. ನೀಟಾಗಿ ತೆಳ್ಳಗೆ ಹೀಗೆ ಹರಡಿದಾಗ ಒಂದು 24 ಗಂಟೆ ಇದು ಇರಬೇಕಾಗುತ್ತೆ. ನೋಡಿ, ಹೀಗೆ ಇದು ಒಣಗಿದ ಮೇಲೆ ಹೀಗಾಗಿದೆ. ಈ ರೀತಿ ಆದಮೇಲೆ ಅದನ್ನು ನಾವು ಮಿಲ್ಲಿಗೆ ಕಳಿಸ್ಬೇಕು. ಆಮೇಲೆ ಒಂದು ಉದ್ದಿನಬೇಳೆ ತೊಗೊಂಡು ಒಂದು 2 ಪಾವು ತೊಗೊಂಡಿದ್ದೀನಿ ನಾನು. ಉದ್ದಿನಬೇಳೆನ ಚೆನ್ನಾಗಿ ಅದನ್ನು ಸಹಿತ ಒಂದು 3-4 ಸರಿ ತೊಳಿಬೇಕಾಗುತ್ತೆ. ಅದು ತೊಳೆದು ಅದನ್ನು ಸಹಿತ ನೀರು ಸೋಸಬೇಕು. ಅದು ಒಂದು 5 ನಿಮಿಷದಲ್ಲಿ ನೀರು ಸೋಸ್ಕೊಂಡು ಹೊರಟೋಗುತ್ತೆ. ಆಮೇಲೆ ಒಂದು 10-15 ನಿಮಿಷ ಅದನ್ನು ಪಂಚೆ ಮೇಲೆ ಒಣಗ್ಲಿಕ್ಕೆ ಹಾಕೋದು. ನೋಡಿ, ಈ ರೀತಿ ಜಾಲರಿನಲ್ಲಿ ಹಾಕಿ ಅದು ನೀರೆಲ್ಲ ಇಳ್ಕೊಂಡ್ಮೇಲೆ ಒಂದು ಬಿಳಿ ಪಂಚೆ ಮೇಲೆ ಅದನ್ನು ನಾವು ಒಣಗಲಿಕ್ಕೆ ಹಾಕಬೇಕು. ಅದು ಚೆನ್ನಾಗಿ ಒಣಗೋದು ಅಂದರೆ ಅದು ಪಂಚೆ ಮೇಲೆ ಪಂಚೆಗೆ ಒಂಥರ ಅಂಟಿದ ಹಾಗಿರುತ್ತೆ. ಅದನ್ನು ನಾವೆಲ್ಲ ಬಿಡಿಯಾಗಿ ಮಾಡಿಕೊಂಡು ಅದನ್ನು ಮತ್ತೆ ಸಣ್ಣ ಉರಿನಲ್ಲಿ ಬಾಣಲೆಯಲ್ಲಿ ಹುರಿಬೇಕಾಗುತ್ತೆ. ಪಂಚೆಯಿಂದ ನೋಡಿ, ಇವಾಗ ಬಾಣಲೆಗೆ ಹಾಕ್ತಾಯಿದ್ದೀನಿ ನಾನು. ಅದು ಹಾಕಿ ಸಣ್ಣ ಉರಿನಲ್ಲಿ ಒಂದು 8-10 ನಿಮಿಷದ ಪ್ರಾಸೆಸ್ ಇದು. ಉದ್ದಿನಬೇಳೆ ಸಣ್ಣ ಉರಿನಲ್ಲಿ ಹುರಿಬೇಕು. ತುಂಬ ಕೆಂಪಗಾಗಬಾರ್ದು. ಅದು ಒಂದು ಸಂಪಿಗೆ ಹೂವಿನ ಕಲ್ಲರಿಗೆ ಬರಬೇಕು ಅಂತ ಹೇಳ್ತಾರೆ ಹಿಂದಿನವರು. ನಮ್ಮಮ್ಮ, ನಮ್ಮ ಅಜ್ಜಿಯವರೆಲ್ಲ ಮಾಡಬೇಕಾದ್ರೆ ಅದು ಸಂಪಿಗೆ ಹೂವಿನ ಕಲ್ಲರಿಗೆ ಬರಬೇಕು. ಉದ್ದಿನಬೇಳೆ ಈ ಕಲರ್ ಇದ್ದಾಗ ಚಕ್ಲಿ ಇದೇ ಕಲ್ಲರೇ ಬರುತ್ತೆ ಅಂತ. ಅದನ್ನು ನಾವು ಹಿಟ್ಟನ್ನು ತೆಗೆದು ಜಡಿಯಾಡಿ ಮತ್ತೆ ಅದನ್ನು ಮಿಕ್ಸಿಗೆ ಹಾಕಿ ಹಿಟ್ಟನ್ನು ತೆಗೆದು ಇದನ್ನು ಬೇರೆ ಇಟ್ಕೋಬೇಕು. ನಾನು ಬೇರೆ ಇಟ್ಕೋತೀನಿ, ಮಿಕ್ಸ್ ಮಾಡಲ್ಲ. ಮಿಲ್ಲಿಗೆ ಕಳಿಸಿರೋ ಅಕ್ಕಿ ಇದೆಯಲ್ಲ, ಅದನ್ನು ಸಹಿತ ಬೇರೆ ಇಟ್ಕೋತೀನಿ. ತೊಳೆದು ಹಾಕಿದರೆ ಚೆಂದ ಅದು. ಇವಾಗ ನೋಡಿ, ಮಿಲ್ಲಿಗೆ ಕಳಿಸಿರೋ ಅಕ್ಕಿ ಹಿಟ್ಟಿದು ಇದನ್ನು 3 ಪಾವು ತೊಗೊಂಡಿದ್ದೀನಿ. ಅಳತೆ ಸರಿಯಾಗಿ ನೋಡ್ಕೊಳ್ಳಿ. ಈ 3 ಪಾವ್ಗೆ ಆ ಉದ್ದಿನಬೇಳೆ ಹಿಟ್ಟು ಮಾಡ್ಕೊಂಡಿದ್ನಲ್ಲ ಅದನ್ನು ಆಮೇಲೆ ಹಾಕಬೇಕಾಗುತ್ತೆ. ಇದು ಫಸ್ಟು ನಾನು 4.5 ನಿಮಿಷ ಸಣ್ಣ ಉರಿನಲ್ಲಿ ಹುರಿತಾ ಇದ್ದೀನಿ. ಮಧ್ಯದಲ್ಲೆಲ್ಲೂ ಕೈ ಬಿಟ್ಟಿಲ್ಲ, ಹಾಗೆ ಹುರ್ಕೋಬೇಕು. ಈ ಪ್ರಾಸೆಸ್ನ ನಿಧಾನವಾಗಿ ನೋಡ್ಕೊಳ್ಬೇಕು. ನೋಡಿಕೊಂಡ್ರೆ ಚಕ್ಲಿ ಹದ ಎಲ್ಲ ಕ್ಲೀನಾಗಿ ತಿಳಿಯುತ್ತೆ. ವಿಡಿಯೋ ಉದ್ದ ಆಯಿತು ಅಂತ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಇದಕ್ಕಿಷ್ಟು ಟೈಮು ಬೇಕಾಗುತ್ತೆ. ನಾನು ಇದನ್ನು ಓಡಿಸಿ ಮಾಡಿದರೂ ಸಹಿತ ಇದು ಒಂದು 13-14 ನಿಮಿಷದ ವಿಡಿಯೋ ಆಗಿದೆ. ಇದು ಫುಲ್ಲು ನಿಮಗೆ ನಾನು ಮಾಡಿದಷ್ಟನ್ನು ವಿಡಿಯೋ ಮಾಡೋದಾಗಿದ್ದರೆ 1 ಗಂಟೆಗಿಂತನೂ ಜಾಸ್ತಿ ಆಗುತ್ತೆ. ಆದರೆ ಇದು ಸ್ವಲ್ಪ ಲಾಂಗ್ ವಿಡಿಯೋನೇ ಆಗಿದೆ. ತೊಂದರೆ ಇಲ್ಲ, ನೋಡ್ಕೊಳ್ಳಿ. 4 ನಿಮಿಷ 10 ಸೆಕೆಂಡು ನಾನು ಇದನ್ನು ಹುರಿದಿದ್ದೀನಿ. ಇದು ಕೈ ಮುಟ್ಟಿದರೆ ಬಿಸಿ ಅನುಭವ ಆಗಬೇಕು, ಆದರೆ ಪೂರ್ತಿ ತಣ್ಣಗಿರಬಾರ್ದು. ಆ ಥರ ಅಂದರೆ ಕೈ ಬೆಚ್ಚಗೆ ಅಲ್ಲ, ಕೈಲಿ ಹಿಡಿದಾಗ ಹಿಡಿಬೇಕು, ಹಿಡಿದೇ ಇರಬೇಕು, ಆ ಥರ ಬಿಸಿ ಅನುಭವ ಹಾಗಿರಬೇಕು. ಹಾಗೆ ಇದ್ದಾಗಲೇ ಅದು ಚೆನ್ನಾಗಿ ಬರೋದು. ಇದು 4 ನಿಮಿಷ 10 ಸೆಕೆಂಡು ನಾನು ಹುರಿದಾದ್ಮೇಲೆ ಇದು ಉದ್ದಿನಬೇಳೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಅದು 1 ಪಾವು. 3 ಅಳತೆಗೆ 1 ಅಳತೆ ಉದ್ದಿನಬೇಳೆ ಹಾಕಬೇಕಾಗುತ್ತೆ. ಕಡಿಮೆ ಆಗಬಾರ್ದು. ಕಡಿಮೆ ಆದರೆ ಅದು ಮುರ್ಕೊಳ್ಳುತ್ತೆ ಚಕ್ಲಿ. ಉದ್ದಿನಬೇಳೆ ಅಂಟು ಚಕ್ಲಿ ಒರಳಲ್ಲಿ ನಾವು ಹಾಕಿದಾಗ ಆ ಚಕ್ಲಿ ಬಿಡೋದಕ್ಕೆ ಸಪೋರ್ಟ್ ಆಗಿರಬೇಕದು. ಅದು ಕಡಿಮೆ ಆಗಬಾರ್ದು. ಕಡಿಮೆ ಆದರೆ ನಿಮಗೆ ಚಕ್ಲಿ ಮುರ್ಕೊಳ್ಳೋದಿರುತ್ತೆ. ನೋಡಿ, ಇವಾಗ ಬಿಸಿಯಾಗಿದೆ. ಇದು 1 ನಿಮಿಷ ಹುರಿದಿದ್ದೀನಿ ಅಕ್ಕಿ ಜೊತೆ ಹಾಕಿದ್ಮೇಲೆ. ಇವಾಗ ಹುರಿಗಡಲೆ ಅದನ್ನು ನಾವು ಮತ್ತೆ ಜರಡಿ ಹಾಕ್ಕೋಬೇಕು. ಒಂದು 1/2 ಪಾವು ಹುರಿಗಡಲೆ ಹಿಟ್ಟು ಬೇಕಾಗುತ್ತೆ. ಅದು ಜಾಸ್ತಿ ಹಾಕಬಾರ್ದು. ಇದು ಸ್ವಲ್ಪ ತೀರಾ ಕೆಂಪಾಗದೇ ಇರೋದಕ್ಕೆ, ಸಪೋರ್ಟಿವ್ ಆಗಿರೋದಕ್ಕೆ ನಾವು ಹುರಿಗಡಲೆ ಹಾಕ್ತಾ ಇರೋದು. ಇವಾಗ ನೋಡಿ, ಅದಕ್ಕೆ ಎಳ್ಳು ಮತ್ತು ಜೀರಿಗೆ, ಅದೇ ಹಿಟ್ಟು ಸ್ಟವ್ ಆಫ್ ಮಾಡಿದ್ದೀವಿ. ಜೀರಿಗೆ ಇದನ್ನು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ನಾನು ಇಂಗನ್ನು ಪೌಡ್ರಿಂಗಾದರೆ ತಕ್ಷಣ ಹಾಕ್ಕೋಬೋದು. ನಾನು ಇಂಗು ಸ್ವಲ್ಪ ಪೇಸ್ಟ್ ಆಗಿರೋದ್ರಿಂದ ಆಮೇಲೆ ಹಾಕ್ತೀನಿ. ಇವಾಗ ನೋಡಿ, ಅದು ಒಟ್ಟು ನನಗೆ 4.5 ಪಾವು ಇರೋದ್ರಿಂದ ಒಂದು 3-3.5 ಟೀ ಸ್ಪೂನ್ ಬಿಸಿ ಎಣ್ಣೆ, ಹೊಗೆ ಆಡ್ತಾ ಇರೋ ಎಣ್ಣೆ ಅದು ಬೇಕಾಗುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸಪ್ ಆಗಬೇಕಿದು. ಕೈಯಲ್ಲಿ ಮುಷ್ಟಿ ಹಿಡಿದಾಗ ಮುಷ್ಟಿ ಬರಬೇಕು, ಆ ಥರ
ಕೋಡ್ಬಳೆ ಹಿಟ್ಟು, ನಿಪ್ಪಟ್ಟಿನ ಹಿಟ್ಟು ಎಲ್ಲ ಮಾಡ್ತೀವಲ್ಲ ಅದೇ ಥರನೇ ಮುಷ್ಟಿ ಹಿಡಿದಾಗ ಮುಷ್ಟಿ ಬರಬೇಕು. ಎಣ್ಣೆ ತುಂಬ ಬಿಸಿ ಹೊಗೆ ಆಡ್ತಾ ಇರಬೇಕು, ಆ ಥರ ಹಾಕಬೇಕು. ಈಗ ಚೆನ್ನಾಗಿ ಕಲಸಿ ಅದು ಮುಷ್ಟಿ ಬಂದ ಮೇಲೆ ನಾವು ಅದಕ್ಕೆ ಮತ್ತೆ ನೀರು ಹಾಕೋದಿರುತ್ತೆ. ಅದನ್ನು ನಾವು ಒಂದು ಅರ್ಧ ತೆಗೆದಿಟ್ಕೊಂಡಿದ್ದೀನಿ, ಇನ್ನು ಅರ್ಧ ಮಾತ್ರ ಮಾಡ್ತಾಯಿದ್ದೀನಿ. ಈಗ ಇದಿಷ್ಟು ಹಿಟ್ಟನ್ನು ನಾವು ನೀರು ಹಾಕಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು. ಆ ಹಿಟ್ಟಿನ ಹದ ಮಾಡ್ಕೊಳ್ಳೋದ್ರಲ್ಲೂ ಸಹಿತ ಒಂದು ಮೆಥಡ್ ಇದೆ. ತುಂಬ ನೀರಾದರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ, ಆಮೇಲೆ ಮೆತ್ತಗಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೋಡಿ ಇವಾಗ ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಪೇಸ್ಟ್ ಹಿಂಗಾಗಿದ್ದರಿಂದ ನೀರು ಹಾಕಿ ಅದನ್ನು ಹಾಕಿರೋದು. ಆಮೇಲೆ ತುಂಬ ಗಟ್ಟಿ ಆದ್ರೂ ಚಕ್ಕಲಿ ಮುರಿಯುತ್ತೆ. ಸರಿಯಾದ ಹದಕ್ಕೆ ಕಲಿಸ್ಕೋಬೇಕು. ನಾದಿ ಕಲಿಸ್ಬೇಕಾದ್ರೂ ನಾದಬೇಕು. ಆಮೇಲೆ ನಾವು ಒರಳಿಗೆ ಹಾಕ್ತೀವಲ್ವ, ಆವಾಗಲೂ ಸಹಿತ ಒಂದು ಸರಿ ನಾದ್ಕೊಂಡ್ರೆ ಒಳ್ಳೆಯದು. ಇದು ಎಷ್ಟು ಚೆನ್ನಾಗಿ ನಾವು ನಾದ್ತೀವೋ ಅಷ್ಟು ಒಳ್ಳೆಯದು. ಚಕ್ಕಲಿ ಹಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಇದು 2 ಪ್ರಾಸೆಸ್ ಆಯಿತು. ನೆಕ್ಸ್ಟು ನಾವು ಎಣ್ಣೆಗೆ ಹಾಕಬೇಕಾದ್ರಂತೂ ಇನ್ನೂ ಜಾಗರೂಕರಾಗಿರಬೇಕು. ಉರಿನ ನೋಡ್ತಾನೇ ಇರಬೇಕು. ಉರಿ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ನೋಡಿ ಹಿಟ್ಟು ಈ ಹದದಲ್ಲಿದೆ. ನೋಡಿ ಈಗ ನಾವು ಮುಟ್ಟಿದಾಗ ಈ ಹದದಲ್ಲಿ ಹಿಟ್ಟಿರಬೇಕು. ಇದು ನೀರಾಗೂ ಇಲ್ಲ, ತುಂಬ ಗಟ್ಟಿಯಾಗಿಯೂ ಇಲ್ಲ. ಒಂದು 20 ನಿಮಿಷ ಹಾಗಿರಲಿ. ನಾವು ಎಣ್ಣೆ ಕಾಯಿಸ್ಕೊಳ್ಳೋ ಹೊತ್ತಿಗೆ, ಈ ಕಡೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಹೊತ್ತಿಗೆ ಒಂದು 20 ನಿಮಿಷ ಹಿಟ್ಟು ಪಕ್ಕಕ್ಕಿರುತ್ತೆ. ಈಗ ಚಕ್ಕಲಿ ಒರಳಿಗೆ ನಾವು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು, ಚಕ್ಕಲಿ ಒರಳಿಗೂ ಸಹಿತ ಎಣ್ಣೆ ಹಚ್ಕೊಂಡು, ನಾದಿದ ಹಿಟ್ಟಿದೆಯಲ್ಲ ಅದನ್ನು ನಾವು ಸಿಲಿಂಡ್ರ್ ಶೇಪ್ ಮಾಡಿಕೊಂಡು, ಏಕೆಂದರೆ ಇದು ನಾವು ಚಕ್ಕಲಿ ಒರಳಿಗೆ ಹಿಟ್ಟು ಹಾಕೋತ್ತಿಗೆ ಆಚೆ ಈಚೆ ಎಲ್ಲೂ ಗ್ಯಾಪ್ ಬರಬಾರ್ದು. ಗ್ಯಾಪ್ ಬಂದಾಗ ಚಕ್ಕಲಿ ಮುರಿಯುತ್ತೆ. ಅದಕ್ಕೆ ಒತ್ತಿ ಅದನ್ನು ಒಳಗಡೆ ಏರ್ ತೊಗೊಳ್ದೇ ಇರೋ ಹಾಗೆ ಮಾಡಬೇಕಾಗತ್ತೆ. ಈಗ ಚಕ್ಕಲಿ ಬಿಡ್ತಾ ಇದ್ದೀನಿ ನಾನು. ಒಂದು 2 ಸುತ್ತು 3 ಸುತ್ತಿನ ಚಕ್ಕಲಿ ಮುರ್ಕೊಳ್ಳೋ ಚಾನ್ಸಸ್ ನೋಡಿ. ಆದರೂ ಅಷ್ಟು ಮಾಡಿದ್ರೂ ಸಹಿತ ಮಧ್ಯೆ ಮುರಿಯುತ್ತೆ. ಮುರಿದೇ ಇರೋ ಹಾಗೆ ನಾವು ಹುಷಾರಾಗಿ ಮಾಡಬೇಕು. 2ರಿಂದ 3 ಸುತ್ತು 4 ಸುತ್ತು ಇದ್ದರೆ ಚೆನ್ನಾಗಿರುತ್ತೆ ಎಣ್ಣೆಗೆ ಬಿಡೋದಕ್ಕೆ. ಈಗ ಚಕ್ಕಲಿಗಳನ್ನೆಲ್ಲ ನಾನು ಮಾಡಿಟ್ಕೊಳ್ತೀನಿ ಒಂದು ಸಾರಿ ಬಾಣಲೆಗೆ ಹಾಕೋದಕ್ಕೆ ಎಲ್ಲ ಚಕ್ಕಲಿಗಳನ್ನ ಮಾಡ್ತಾಯಿದ್ದೀನಿ. ಚಕ್ಕಲಿಗಳು ಎಂಡ್ ಆಗುತ್ತಲ್ವ, ಅಲ್ಲಿ ಸ್ವಲ್ಪ ನಾವು ಬೈಂಡಿಂಗ್ ಮಾಡಬೇಕಾಗುತ್ತೆ. ಸ್ವಲ್ಪ ಕೈಲಿ ಒತ್ತಿಬಿಟ್ಟು, ಇಲ್ಲಾಂದರೆ ಎಣ್ಣೆಗೆ ಬಿಟ್ಟಾಗ ಅದು ಹರಡ್ಕೊಂಬಿಡುತ್ತೆ. ಎಷ್ಟೇ ಮಾಡಿದ್ರೂ ಸಹಿತ ಒಂದು ಆ ಥರ ಹರಡ್ಕೊಂಬಿಡುತ್ತೆ. ಅದು ಎಣ್ಣೆ ಶಾಖ ಇರುತ್ತಲ್ವ, ಅದರ ವೇರಿಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಜಾಸ್ತಿ ಎಣ್ಣೆ ಕಾದಾಗಲೂ ಸಹಿತ ಚಕ್ಕಲಿ ಸುತ್ತುಗಳು ಇರ್ತಾವಲ್ಲ, ಅದು ಒಂದೊಂದು ಬಿಟ್ಕೊಂಡ್ಬಿಡುತ್ತೆ. ನೋಡಿ ಈಗ 1 ಟ್ರಿಪ್ಪಿಗೆ 2 ಟ್ರಿಪ್ಪಿಗೆ ಆಗುವಷ್ಟು ನಾನು ಚಕ್ಕಲಿನ ಬಿಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ. ಈ ಚಕ್ಕಲಿಗಳನ್ನು ನಾವು ಕೋಡ್ಬಳೆ ಹಾಕಿದಂಗೆ ತುಂಬ ಜಾಸ್ತಿ ಎಣ್ಣೆಗೆ ಹಾಕಬಾರ್ದು. 3 ತಪ್ಪಿದ್ರೆ 4. ಎಷ್ಟೇ ಎಣ್ಣೆ ಜಾಸ್ತಿ ಹಾಕಿದ್ರೂ ನೀವು ಜಾಸ್ತಿ ಚಕ್ಕಲಿಗಳನ್ನು ಹಾಕೋದಕ್ಕೆ ಬರೋದಿಲ್ಲ. ಅದು ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸಸ್ಸು, ಮುರಿಯೋ ಚಾನ್ಸಸ್ ಅಂತೂ ತುಂಬ ಜಾಸ್ತಿ ಇರುತ್ತೆ. ಕೋಡ್ಬಳೆಗಳನ್ನಾದರೆ ನೀವು 1 4 ಜಾಸ್ತಿ ಹಾಕ್ಬೋದು, ಯೋಚನೆ ಇರಲ್ಲ. ಆದರೆ ಚಕ್ಕಲಿ ಎಣ್ಣೆಯಲ್ಲಿ ಆಡಿ ಬೇಯಬೇಕು. ಹಾಗೆ ಈಗ ನೋಡಿ ಮೇಲೆ ಬರ್ತಾ ಇದೆ. ಈಗ ಒಂದು ಮೇಲೆ ಬಂದ ತಕ್ಷಣ ಮತ್ತೊಂದು ಹಾಕೋದು, ಆ ಥರ. ಇದನ್ನು ಎಲ್ಲೂ ಒಂದು ಕಡೆ ನಿಲ್ಲೋದಕ್ಕೆ ಬಿಡಬಾರ್ದು. ಈಗ ಮೀಡಿಯಮ್ ಉರಿನಲ್ಲಿತ್ತು ಸ್ಟಾರ್ಟಿಂಗ್ ನಾವು ಹಾಕೋದಕ್ಕೆ, ಇವಾಗ ಲೋ ಫ್ಲೇಮಲ್ಲಿ ಸಣ್ಣ ಉರಿನಲ್ಲಿ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಒಂದು ಕಡೆ ನಿಲ್ಲೋಕ್ಕೆ ಬಿಡಬಾರ್ದು ಎಣ್ಣೆಯಲ್ಲಿ, ಅಲ್ಲೇ ಕಪ್ಪು ಕೆಂಪಗಾಗ್ಬಿಡುತ್ತೆ. ಹಾಗಾಗಿ ಅದನ್ನು ಕೈ ಆಡ್ತಾನೇ ಇರಬೇಕು. ತಿರುಗಿಸ್ಬೇಕು, ಕೈ ಆಡಬೇಕು. ಆವಾಗ ಒಂದೇ ಹದದಲ್ಲಿ ಬೇಯುತ್ತೆ, ಅದು ಗರಿಗರಿಯಾಗೂ ಬರುತ್ತೆ. ಈಗ ಲೋ ಫ್ಲೇಮಲ್ಲಿ ಇರೋದ್ರಿಂದ ಒಳಗಡೆ ಚಕ್ಕಲಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾಗ ಅದು ಹೊರಗಡೆ ಲೇಯರ್ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾವು ಸೌಟ್ ಹಾಕಿರೋದು. ಈಗ ಒಳಗಡೆ ಲೇಯರ್ ಏನಿದೆ, ಒಳಗಡೆ ಇದೆಯಲ್ಲ ಹಿಟ್ಟುಗಳು, ಅದು ಈ ರೀತಿ ಆದಾಗ ಚೆನ್ನಾಗಿ ಬೇಯುತ್ತೆ. ನೋಡಿ ಇದು ನಾನು ಉದ್ದಿನಬೇಳೆ ನಿಮ್ಗೆ ಹುರಿದಿದ್ದನ್ನು ತೋರಿಸಿದ್ದೆ, ಆ ಕಲ್ಲರೇ ಬರ್ತಾಯಿದೆ. ಇದು ಉದ್ದಿನಬೇಳೆ ಯಾವ ಕಲರ್ ಇರುತ್ತೋ ಆ ಕಲ್ಲರೇ ನಿಮಗೆ ಚಕ್ಕಲಿ ಬರೋದು. ಅದಕ್ಕೆ ಕೆಂಪು ಹುರಿಬಾರ್ದು, ಏಕೆಂದರೆ ಆಮೇಲೂ ಸಹಿತ ಇದು ಎಣ್ಣೆಲಿ ಬೇಯೋದ್ರಿಂದ ನೀವು ತುಂಬ ಇದಾಗಿ ಹುರಿಬಾರ್ದು, ಜಾಸ್ತಿಯಾಗಿ ಹುರಿಬಾರ್ದು. ಈಗ ಮತ್ತೊಂದು ಟ್ರಿಪ್ ಹಾಕ್ತಾಯಿದ್ದೀನಿ. 2ರಿಂದ 3 ಹಾಕ್ಬೋದು. ಸ್ವಲ್ಪ ಎಣ್ಣೆ ಕಮ್ಮಿ ಆಯಿತು, ಹಾಗಾಗಿ ಒಂದು 2ರಿಂದ 3 ಮೇಲೆ ಬಂದ ತಕ್ಷಣ ಮತ್ತೊಂದು ಚಕ್ಕಲಿ.
3 ಚಕ್ಕಲಿ ಆಡಿ ಆಡಿ ಬೇಯುತ್ತೆ. ಜಾಸ್ತಿ ಚಕ್ಕಲಿ ಹಾಕೋಕ್ಕಾಗಲ್ಲ. 4 ಚಕ್ಕಲಿ ಹಾಕಿದ್ದೀನಿ ನಾನು. ಇವಾಗ ನೋಡಿ ಅದ್ರ ಪಾಡಿಗೆ ಅದು ಬೇಯ್ತಾ ಇದೆ, ಮೇಲೆ ಬರ್ತಾ ಇದೆ. ಆಮೇಲೆ ಅದನ್ನು ತಿರುಗಿಸಿ ಹಾಕ್ಬೋದು. ಈಗ ಇದು ಮೀಡಿಯಮ್ ಫ್ಲೇಮಲ್ಲಿದೆ. ಇದು ಒಂದು ಕಡೆ ಬೆಂದ ತಕ್ಷಣ ಅದನ್ನು ತಿರುಗಿಸಿ ಹಾಕ್ಬಿಟ್ಟು ನಾವು ಲೋ ಫ್ಲೇಮಿಗೆ ಇಟ್ಕೋಬೇಕು. ಆದರೂ ಅದು ನಾವು ಅಷ್ಟು ಬೈಂಡಿಂಗ್ ಮಾಡಿದರೂ ಸಹಿತ ಒಂದು ಚಕ್ಕಲಿ ಹೀಗೆ ಬಿಟ್ಕೋತಾ ಇದೆ ನೋಡಿ. ಈ ಚಕ್ಕಲಿನೇ ಹೀಗೆ. ಅದಕ್ಕೆ ಅದು ಸುತ್ತಲ್ಲಿ ನಾವು ಲಾಸ್ಟು ಸುತ್ತಿಗೆ ಬಂದಾಗ ಅದನ್ನು ಒಂದು ಸ್ವಲ್ಪ ಕೈಯಲ್ಲಿ ಒತ್ತಿ ಸ್ವಲ್ಪ ಬೈಂಡ್ ಮಾಡಬೇಕು. ಇವಾಗ ನಾವು ಲೋ ಫ್ಲೇಮ್ಗೆ ಇಟ್ಕೊಳ್ತಾ ಇದ್ದೀನಿ. ತಿರುಗಿಸಿ ಹಾಕ್ತಾ ಇರಬೇಕು. ಒಂದು ಕಡೆ ಹೋಗಿ ಚಕ್ಕಲಿ ನಿಲ್ಲಬಾರ್ದು. ಅದು ಎಣ್ಣೆ ಕುಡಿಯೋದು ಕಡಿಮೆ ಆಗ್ತಾ ಬರುತ್ತೆ. ಲಾಸ್ಟಿಗೆ ಆಗ್ತಾ ಬಂತು ಅಂದಾಗ ಎಣ್ಣೆ ಕುಡಿಯೋದಿಲ್ಲ. ಅದು ನೊರೆ ಎಲ್ಲ ಕಡಿಮೆ ಆಗುತ್ತೆ. ನೊರೆ ಎಲ್ಲ ಕಡಿಮೆ ಆದಾಗ ಇದು ಸಹಿತ ಕಾಯಿನ್ ಸೌಂಡ್ ಬರುತ್ತೆ ಸಣ್ಣಕ್ಕೆ. ಆವಾಗ ನಾವು ಚಕ್ಕಲಿನ ತೆಗಿಬೇಕು. ಉರಿ ಇಟ್ಕೊಳ್ಳೋದಂತೂ ತುಂಬಾ ಇಂಪಾರ್ಟೆಂಟು. ಬೇರೆ ಹಿಟ್ಟು ಅದೆಲ್ಲದಕ್ಕಿಂತನೂ ಈ ಉರಿ ಇಟ್ಕೊಳ್ಳೋದಿದೆಯಲ್ಲ, ಇದರಲ್ಲೇ ನಿಮ್ಮ ಚಕ್ಕಲಿ ಸಕ್ಸಸ್ ಆಗೋದು. ನಾವೇನಾದ್ರು ಸ್ವಲ್ಪ ನೆಗ್ಲಿಜೆನ್ಸ್ ಮಾಡಿದ್ವಿ, ಆ ಕಡೆ ಈ ಕಡೆ ಹೋದ್ವಿ ಬಂದ್ವಿ ಅಂತಂದರೆ ಒಂದೋ ಸೀಕ್ಕೊಳ್ಳುತ್ತೆ, ಕೆಂಪಗಾಗುತ್ತೆ, ಇಲ್ಲದಿದ್ದರೆ ಬೇಯಲ್ಲ, ಹಾಗೆಲ್ಲ ಆಗಿಬಿಡುತ್ತೆ. ಅದು ತಿರುಗಿಸಿ ಹಾಕ್ತಾನೇ ಇರಬೇಕು. ಒಂದು ಕಡೆ ನಿಲ್ಲೋದಕ್ಕೆ ಬಿಡಬಾರ್ದು. ಅದು ಇವಾಗ ನೋಡಿ ಒಂದು ಕಡೆ ಮುಳುಗಿದ ಹಾಗೆ ಕಾಣಿಸುತ್ತೆ. ಇದು ಆಗಿದೆ ಅಂತ. ಮುಳುಗಿದ ಹಾಗೆ ಕಾಣುತ್ತೆ ಮತ್ತು ಎಣ್ಣೆ ಕುಡಿಯೋದಿಲ್ಲ ಹಾಗೆ. ಈಗ ನೆಕ್ಸ್ಟು ಮತ್ತೊಂದು ಸರಿ ಹಾಕ್ತಾಯಿದ್ದೀನಿ. ನಾನು ಒಂದು 2-3 ಟ್ರಿಪ್ಪು ಹಾಕಿ ಬೇಯಿಸಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಒಂದೊಂದೇ ಚಕ್ಕಲಿಗಳು ಮೇಲೆ ಬರ್ತಾ ಇದ್ದಾವೆ, ತೇಲ್ತಾ ಇದ್ದಾವೆ ನೋಡಿ. ಈಗ ಇದು ಮೀಡಿಯಮ್ ಊರಿನಲ್ಲಿದೆ. ಇವಾಗ ತೇಲ್ತಾ ಇದೆ. ಹೊರಗಡೆ ಲೇಯರೆಲ್ಲ ಬೆಂದ್ಕೊಳ್ಳುತ್ತೆ. ಈಗ ತಿರುಗಿಸ್ಬೋದು ಅದೊಂಚೂರು ಗಟ್ಟಿ ಅಂತ ಕಂಡಾಗ. ಈಗ ತಿರುಗಿಸಿ ಹಾಕಿದ ಮೇಲೆ ನಾವು ಇವಾಗ ಲೋ ಫ್ಲೇಮಿಗೆ ತರಬೇಕು. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಬೆಂದ್ಕೋಬೇಕದು. ನಾವು ಕೈ ಆಡಿಸ್ತಾ ಇರಬೇಕು ಸೌಟಲ್ಲಿ. ಒಂದು ಕಡೆ ನಿಲ್ಲೋದಕ್ಕೆ ಬಿಡಬಾರ್ದು. ನಿಧಾನಕ್ಕೆ ಬೆಂದ್ಕೊಳ್ಳುತ್ತೆ. ಈ ರೀತಿ ಬೇಯೋದ್ರಿಂದ ಚಕ್ಕಲಿ ಗರ್ಗರಿಯಾಗಿ ಬರುತ್ತೆ. ಎಲ್ಲವೂ ಇಂಪಾರ್ಟೆಂಟು. ಹಿಟ್ಟು ಮಾಡೋದ್ರಿಂದ ಹಿಡಿದು ಹಿಟ್ಟನ್ನು ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ತೀವಿ, ಆಮೇಲೆ ಮಿಕ್ಸ್ ಮಾಡೋದು ಹೇಗೆ, ಎಲ್ಲವೂ ಇಂಪಾರ್ಟೆಂಟು ನೋಡಿ. ಇವಾಗ ಎಲ್ಲವೂ ಆಯಿತು. ಎಲ್ಲವನ್ನೂ ರೆಡಿ ಮಾಡಿ ತೆಗೆದಿದ್ದೀನಿ. ಈ ರೀತಿ ಬಂದಿದೆ. ಕಲರ್ ನೋಡಿ, ಉದ್ದಿನಬೇಳೆ ಹೇಗಿತ್ತೋ ಆ ಕಲರೇ ಬಂದಿದೆ. ಗರ್ಗರಿಯಾಗಿ ಬಂದಿದೆ. ತುಂಬ ಚೆನ್ನಾಗಿದೆ ಚಕ್ಕಲಿ. ಕೈಲಿ ಹಾಕಿದ ತಕ್ಷಣ ಅದು ಕೈ ಹಾಕಿ ಹೀಗೆ ಪ್ರೆಸ್ ಮಾಡಿದ ತಕ್ಷಣ ತುಂಬ ಇದಾಗಿ ಮುರಿಯುತ್ತೆ. ಗರ್ಗರಿಯಾಗಿ ಬಂದಿದೆ ನೋಡಿ. ಎಷ್ಟು ಕೆಳಗೆ ಬಿದ್ದರೆ ಒಡೆದೋಯ್ತು. ನಿನ್ನೆ 2-3 ಚಕ್ಕಲಿಗಳು ತಕ್ಷಣ ಪೀಸ್ ಆಗಿಬಿಟ್ವು. ಹೀಗೆ ಚಕ್ಕಲಿ ಮಾಡೋ ಪ್ರಾಸೆಸ್ ಈ ಥರ ಇರುತ್ತೆ. ಒಂದು ಸಾರಿ ನೋಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.